ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಫೆಬ್ರವರಿ 27ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. RRP ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅನ್ನುವಂಥದ್ದು ಲಾ ಎಕ್ಸಲೆನ್ಸ್ನ ಕಡೆಯಿಂದ ಫೇಮಸ್ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದ್ದು, ಪ್ರಿಲಿಮ್ಸ್ಗೆ ಪೂರಕವಾಗಬಹುದಾದಂಥ ಎಲ್ಲ ಅಂಶಗಳನ್ನು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಕೂಡ ರಿವೈಸ್ ಮಾಡುವಂಥ ಒಂದು ಪ್ರೋಗ್ರಾಮ್ ಈ RRP ಆಗಿರುತ್ತೆ. ಈ ರಿವಿಷನ್ ಪ್ರೋಗ್ರಾಮ್ನನ್ನು ನೀವು ಅಟೆಂಡ್ ಮಾಡೋದ್ರಿಂದ ನಿಮ್ಮ ಇಡೀ ವರ್ಷದ ಕಾನ್ಸೆಪ್ಟ್ಸ್ಗಳನ್ನು ಏನು ಓದಿರ್ತೀರ ಅದನ್ನು ಆದಷ್ಟು ಕಡಿಮೆ ಅವಧಿಯಲ್ಲಿ ಈಸಿಯಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿಯ RRP ಕ್ಲಾಸಸ್ಗಳಿಗಾಗಿ ಸ್ಕಾಲರ್ಶಿಪ್ ಟೆಸ್ಟ್ ಒಂದನ್ನು ನಾವು ನಡೆಸ್ತಾ ಇದ್ದೇವೆ ಮಾರ್ಚ್ 5ರಂದು. ನೀವು ಈ RRP ಕ್ಲಾಸಸ್ಗಳನ್ನು ಅಟೆಂಡ್ ಆಗೋದ್ರಿಂದ ನಿಮಗೆ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಪೂರಕ ಆಗುತ್ತೆ. ಹಾಗಾಗಿ ತಪ್ಪದೆ ಈ ಸ್ಕಾಲರ್ಶಿಪ್ ಟೆಸ್ಟನ್ನು ಮಾರ್ಚ್ 5ರಂದು ಅಟೆಂಡ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ಆರ್ ಮೆನ್ಸ್ಟ್ರುಯಲ್ ಲೀವ್ಸ್ ಪಾಲಿಸೀಸ್ ಇಂಪ್ಲಿಮೆಂಟೆಡ್ ಗ್ಲೋಬಲಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ಈ ಆರ್ಟಿಕಲ್ ಕೇಳ್ತಾ ಇದೆ. ಮೆನ್ಸ್ಟ್ರುಯಲ್ ಲೀವ್ಸ್ಗಳ ಕುರಿತಂತೆ ಮಾತನಾಡ್ತಾ ಇದೆ ಆರ್ಟಿಕಲ್. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥದ್ದು ಫೈಲ್ ಆಗಿತ್ತು. ಮೆನ್ಸ್ಟ್ರುಯಲ್ ಲೀವನ್ನು ವರ್ಕರ್ಸ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಅಕ್ರಾಸ್ ದಿ ಕಂಟ್ರಿ ನೀಡಬೇಕು ಅಂತ ಹೇಳಿ. ಆದರೆ ಇಂಥ ಒಂದು PIL ಅನ್ನು ಈಗ ಸರ್ವೋಚ್ಚ ನ್ಯಾಯಾಲಯವು ರಿಜೆಕ್ಟ್ ಮಾಡಿದೆ. ಕೋರ್ಟ್ ತಿಳಿಸ್ತಾ ಇದೆ, ಈ ರೀತಿಯ ಒಂದು ಲೀವ್ಸ್ಗಳನ್ನು ನೀಡುವಂಥ ವಿಚಾರ ಒಂದು ಪಾಲಿಸಿ ಮ್ಯಾಟರ್ ಆಗುತ್ತೆ. ಅಂದರೆ ತನ್ನ ಪರಿಧಿಗಿಂತ ಇದು ಸರ್ಕಾರದ ಪರಿಧಿಯ ಒಳಗೆ ಬರುವಂಥ ವಿಚಾರ ಅನ್ನುವಂಥದ್ದು ಒಂದು ವಿಚಾರವನ್ನು ತಿಳಿಸುತ್ತೆ. ಹಾಗೆಯೇ ಮೆನ್ಸ್ಟ್ರುಯಲ್ ಪೇಯ್ನ್ ಲೀವ್ ಅನ್ನುವಂಥದ್ದಕ್ಕೆ ಸಾಕಷ್ಟು ಡೈಮೆನ್ಷನ್ಸ್ಗಳಿದೆ. ಇದು ಎಂಪ್ಲಾಯರ್ಸ್ಗಳು ಹೆಣ್ಣು ಮಕ್ಕಳನ್ನು, ಫೀಮೇಲ್ ಎಂಪ್ಲಾಯೀಸ್ಗಳನ್ನು ಎಂಗೇಜ್ ಮಾಡುವಂಥ ವಿಚಾರದಲ್ಲಿ ಡಿಸ್ಇನ್ಸೆಂಟಿವ್ ಆಗಿ ಕೂಡ, ಅಂದರೆ ಅದು ನೆಗೆಟಿವ್ ಆಗಿ ಕೂಡ ಕಾರ್ಯ ಮಾಡಬಹುದು. ಒಂದು ವೇಳೆ ಹೆಣ್ಣು ಮಕ್ಕಳನ್ನು ನಾವು ಕೆಲಸಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಅವರುಗಳಿಗೆ ರಜೆಯನ್ನು ನೀಡಬೇಕಾಗತ್ತೆ, ಮೆನ್ಸ್ಟ್ರುಯಲ್ ಲೀವನ್ನು ತಗೊಳ್ತಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಅವರು ಎನ್ಕರೇಜ್ ಮಾಡದೇ ಇರಬಹುದು. ಇದು ಒಂದು ಡಿಸ್ಇನ್ಸೆಂಟಿವ್ ಆಗಿ ಕೂಡ ವರ್ಕ್ ಆಗಬಹುದು. ಈ ರೀತಿ ಇದಕ್ಕೆ ಬೇರೆ ಬೇರೆ ಆಯಾಮಗಳಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮೆನ್ಸ್ಟ್ರುಯಲ್ ಲೀವ್ ಅಥವಾ ಪೀರಿಯಡ್ ಲೀವನ್ನು ಆಫರ್ ಮಾಡುವಂಥ ಜಾಗತಿಕ ಹಂತದಲ್ಲಿರ್ತಕ್ಕಂಥ ಯಾವ ರಾಷ್ಟ್ರಗಳಿವೆ, ಯಾವ ರೀತಿಯ ಪಾಲಿಸೀಸ್ಗಳಿವೆ ಅಂತ ಹೇಳಿ ನೋಡೋದಾದರೆ, ಮೆನ್ಸ್ಟ್ರುಯಲ್ ಲೀವ್ ಅಥವಾ ಪೀರಿಯಡ್ ಲೀವ್ ಅಂದರೆ ಸಾಮಾನ್ಯವಾಗಿ ಯಾವಾಗ ಒಬ್ಬ ಹೆಣ್ಣು ಮಗಳು, ಅಂದರೆ ಒಂದು ಎಂಪ್ಲಾಯಿ ಅಥವಾ ಒಂದು ವಿದ್ಯಾರ್ಥಿನಿ ಮೆನ್ಸ್ಟ್ರುಯಲ್ ಪೇಯ್ನನ್ನು ಫೇಸ್ ಮಾಡ್ತಾ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ, ಅಂಥ ಟೈಮ್ನಲ್ಲಿ ಅವರಿಗೆ ಒಂದು ದಿನ, ಅರ್ಧ ದಿನ ಅಥವಾ ಒಂದಷ್ಟು ಟೈಮ್ ಆಫ್ ತೊಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಒಂದು ಪಾಲಿಸಿ ಅಥವಾ ಲೀವನ್ನು ನಾವು ಮೆನ್ಸ್ಟ್ರುಯಲ್ ಲೀವ್ ಅಂತ ಹೇಳಿ ಕರಿಬಹುದು. ಹಾಗಾದರೆ ಯಾವೆಲ್ಲ ಕಂಟ್ರೀಸ್ಗಳು ಈಗ ಇದನ್ನು ಪ್ರಮೋಟ್ ಮಾಡ್ತಾ ಇವೆ ಅಂದರೆ, ಈಗಾಗಲೇ ಸ್ಪೇನ್, ಜಪಾನ್, ಇಂಡೋನೇಷ್ಯಾ, ಫಿಲಿಪೀನ್ಸ್, ತೈವಾನ್, ಸೌತ್ ಕೊರಿಯಾ, ಜಾಂಬಿಯಾ, ವಿಯೆಟ್ನಾಂ, ಹೀಗೆ ಹಲವಾರು ಕಂಟ್ರೀಸ್ಗಳಲ್ಲಿ ನಾವು ಮೆನ್ಸ್ಟ್ರುಯಲ್ ಲೀವ್ಸನ್ನು ಕಾಣಬಹುದಾಗಿದೆ. ಸ್ಪೇನ್ ಅನ್ನುವಂಥದ್ದು ಇಡೀ ಯುರೋಪಿನಲ್ಲಿ ಮೊದಲ ಬಾರಿಗೆ ಪೇಯ್ಡ್ ಮೆನ್ಸ್ಟ್ರುಯಲ್ ಲೀವನ್ನು ವರ್ಕರ್ಸ್ಗಳಿಗೆ ಗ್ರ್ಯಾಂಟ್ ಮಾಡಿದಂಥ ಕಂಟ್ರಿ ಆಗುತ್ತೆ. ರೈಟ್ ಆಫ್ 3 days ಆಫ್ ಮೆನ್ಸ್ಟ್ರುಯಲ್ ಲೀವ್ ಪರ್ ಮಂತ್ ಅನ್ನುವಂಥದ್ದನ್ನು ಅದು ನೀಡಿದಂಥದ್ದನ್ನು ನಂತರದಲ್ಲಿ 5 daysಗೆ ಕೂಡ ಎಕ್ಸ್ಟೆಂಡ್ ಮಾಡಿದೆ. ಅಂದರೆ ತಿಂಗಳಿಗೆ 5 ದಿನಗಳವರೆಗೆ ಪೇಯ್ಡ್ ಮೆನ್ಸ್ಟ್ರುಯಲ್ ಲೀವನ್ನು ನೀಡುವಂಥ ಮೊದಲ ಕಂಟ್ರಿಯಾಗಿ ಸ್ಪೇನ್ ಹೊರಹೊಮ್ಮಿದೆ. ಅದಾದ ನಂತರ ಮೆನ್ಸ್ಟ್ರುಯಲ್ ಲೀವ್ಸ್ಗಳನ್ನು ಭಾರತದಲ್ಲಿ ನೀಡಲಿಕ್ಕೆ ಯಾವುದೇ ರೀತಿಯಾದಂಥ ಅಟೆಂಪ್ಟ್ಸ್ಗಳು ಬಂದಿದೆಯಾ ಅಂತ ನೋಡೋದಾದರೆ ಹೌದು, ಇದಕ್ಕೂ ಕೂಡ ಉತ್ತರ ಇದೆ. ಕೆಲವು ಕಂಪನೀಸ್ಗಳು ಭಾರತದಲ್ಲೂ ಕೂಡ ಮೆನ್ಸ್ಟ್ರುಯಲ್ ಲೀವ್ ಪಾಲಿಸೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿವೆ. ಉದಾಹರಣೆಗೆ ಝೊಮ್ಯಾಟೊ 2020ರಲ್ಲೇ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿಗೆ 10 ದಿನಗಳ ಮೆನ್ಸ್ಟ್ರುಯಲ್ ಪೇಯ್ನ್ ಲೀವನ್ನು ಆಫರ್ ಮಾಡಿದೆ ಒಂದು ವರ್ಷದಲ್ಲಿ. ಇಡೀ ವರ್ಷದಲ್ಲಿ ಅವರು 10 ಬಾರಿ ಈ ರೀತಿಯ ಲೀವ್ಸ್ಗಳನ್ನು ತೊಗೊಳ್ಬಹುದು ಅನ್ನುವಂಥದ್ದು. ಇನ್ನು ಬೇರೆ ಬೇರೆ ಕಂಪನೀಸ್ಗಳು ಯಾವುವು ಇದನ್ನು ಆಫರ್ ಮಾಡಿವೆ ಅಂದಾಗ, ಸ್ವಿಗ್ಗಿ ಕೂಡ ಆಫರ್ ಮಾಡಿದೆ, ಬೈಜೂಸ್ ಕೂಡ ಇದನ್ನು ಫಾಲೋ ಮಾಡಿರ್ತಕ್ಕಂಥದ್ದು, ಬೈಜೂಸ್ ಕೂಡ ಇದನ್ನು ಆಫರ್ ಮಾಡ್ತಾ ಇದೆ. ಇನ್ನು ಭಾರತದ 2 ರಾಜ್ಯಗಳಲ್ಲಿ, ಬಿಹಾರ್ ಮತ್ತು ಕೇರಳದಲ್ಲಿ ಈ ರೀತಿಯ ಪಾಲಿಸೀಸ್ಗಳನ್ನು ಕಾಣಬಹುದು. ಬಿಹಾರದಲ್ಲಿ 1992ರಲ್ಲೇ ಈ ರೀತಿಯ ಮೆನ್ಸ್ಟ್ರುಯಲ್ ಪಾಲಿಸಿ ಅನ್ನುವಂಥದ್ದು, ವೆರಾಸ್ 2 ದಿನಗಳವರೆಗೂ ಕೂಡ ಪೇಯ್ಡ್ ಲೀವನ್ನು ತಿಂಗಳಿಗೆ ನೀಡುವಂಥದ್ದನ್ನು ಬಿಹಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ 92ರಲ್ಲಿ. ಇನ್ನು ಕೇರಳದಲ್ಲಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ರೀತಿ ಮೆಟರ್ನಿಟಿ ಲೀವ್ಸ್ ಮತ್ತು ಮೆನ್ಸ್ಟ್ರುಯಲ್ ಲೀವ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕೂಡ ಯೂನಿವರ್ಸಿಟೀಸ್ಗಳಲ್ಲಿ ನೀಡೋದ್ರ ಬಗ್ಗೆ ತೀರಾ ಇತ್ತೀಚೆಗೆ ಈ ರೀತಿಯ ಲೀವ್ಸ್ಗಳನ್ನು ಗ್ರ್ಯಾಂಟ್ ಮಾಡಲಾಗಿದೆ. ಹಾಗೆಯೇ ಕೇರಳದ ಸ್ಕೂಲ್ನಲ್ಲೂ ಕೂಡ ಇದೇ ರೀತಿಯ ಪಾಲಿಸೀಸ್ಗಳು ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು. ಇನ್ನು ಇದರ ಕುರಿತಂತೆ ಆಗಿರ್ತಕ್ಕಂಥ ಲೀಗಲ್ ವಿಚಾರಗಳು ಅಥವಾ ಲೀಗಲ್ ಪ್ರಾವಿಷನ್ಸ್ಗಳ ಬಗ್ಗೆ ನೋಡೋದೇ ಆದರೆ, ಲೆಜಿಸ್ಲೇಟಿವ್ ಮೆಷರ್ಸ್ಗಳ ಏನೆಲ್ಲ ಅಟೆಂಪ್ಟ್ಸ್ಗಳನ್ನು ಮಾಡಲಾಗಿದೆ ಪಾಸ್ಟ್ನಲ್ಲಿ ಅಂತ ಅಂದರೆ,
ಪಾರ್ಲಿಮೆಂಟ್ ಸಾಕಷ್ಟು ಅಟೆಂಪ್ಟ್ಸ್ಗಳನ್ನು ಮೆನ್ಸ್ಚುರಲ್ ಲೀವನ್ನು ಮೆನ್ಸ್ಚುರಲ್ ಹೆಲ್ತ್ ಪ್ರಾಡಕ್ಟ್ಸ್ ಬಿಲ್ಲನ್ನು ಅಂತ ಹೇಳಿ ತರೋದಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಅವು ಇದುವರೆಗೂ ಸಕ್ಸಸ್ಫುಲ್ ಆಗಿಲ್ಲದೆ ಇರತಕ್ಕಂಥದ್ದನ್ನು ಕಾಣಬಹುದು. ದ ಮೆನ್ಸ್ಚುರೇಷನ್ ಬೆನಿಫಿಟ್ಸ್ ಬಿಲ್ 2017, ವುಮೆನ್ಸ್ ಸೆಕ್ಷುಯಲ್ ರಿಪ್ರೊಡಕ್ಟಿವ್ ಆ್ಯಂಡ್ ಮೆನ್ಸ್ಚುರಲ್ ರೈಟ್ಸ್ ಬಿಲ್ 2018 ಇಂಟ್ರೊಡ್ಯೂಸ್ ಏನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತು, ಆದರೆ ಅವು ಇದುವರೆಗೂ ಕೂಡ ಪಾಸ್ ಆಗಿಲ್ಲದೆ ಇರತಕ್ಕಂಥದ್ದು. ಇನ್ನು ರೈಟ್ ಆಫ್ ವುಮೆನ್ ಟು ಮೆನ್ಸ್ಚುರಲ್ ಲೀವ್ ಆ್ಯಂಡ್ ಫ್ರೀ ಆಕ್ಸೆಸ್ ಟು ಮೆನ್ಸ್ಚುರಲ್ ಹೆಲ್ತ್ ಪ್ರಾಡಕ್ಟ್ಸ್ ಬಿಲ್ 2022 ಅಂತ ಹೇಳಿ ಈ ಬಿಲ್ನಲ್ಲಿ 3 ದಿನಗಳವರೆಗೂ ಕೂಡ ವುಮೆನ್ನಿಗೆ ಪೇಯ್ಡ್ ಲೀವನ್ನು ಮತ್ತು ಟ್ರಾನ್ಸ್ ವುಮೆನ್ನಿಗೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮೆನ್ಸ್ಚುರೇಷನ್ ನೀಡುವಂಥದ್ದನ್ನು ಮತ್ತು ಈ ಬೆನಿಫಿಟನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡೋದನ್ನು ಈ ಬಿಲ್ ಅನ್ನುವಂಥದ್ದು ಪ್ರಪೋಸ್ ಮಾಡಿತ್ತು. ಹಾಗೆ ಈ ಬಿಲ್ ಅನ್ನುವಂಥದ್ದು ಅಪ್ರಾಕ್ಸಿಮೇಟ್ಲಿ 40% ಆಫ್ ದಿ ಗರ್ಲ್ಸ್ ಏನು ಸ್ಕೂಲನ್ನು ಇವತ್ತು ಮಿಸ್ ಮಾಡ್ತಾ ಇದ್ದಾರೆ, ಅದು ಪೀರಿಯಡ್ಸ್ಗಳಿಗಾಗಿಯೇ ಮಿಸ್ ಮಾಡುವಂಥದ್ದು. ನಿಯರ್ಲಿ 65% ಅವರ ಒಂದು ಡೈಲಿ ಆ್ಯಕ್ಟಿವಿಟೀಸ್ ಅಟ್ ಸ್ಕೂಲ್ ಏನಿರುತ್ತೆ ಅದರ ಮೇಲೆ ಅದು ಇಂಪ್ಯಾಕ್ಟ್ ಕೂಡ ಆಗುತ್ತೆ ಅನ್ನುವಂಥ ಒಂದು ಅಧ್ಯಯನ ಕೂಡ ನಮಗೆ ತಿಳಿಸಿತ್ತು. ಈ ಬಿಲ್ ಅದನ್ನು ನಮಗೆ ತಿಳಿಸ್ತಾ ಇತ್ತು. ಈ ರೀತಿ ಲೆಜಿಸ್ಲೇಟಿವ್ ಆಗಿ ಎಫರ್ಟ್ಸ್ಗಳನ್ನು ಏನೋ ತಗೊಳ್ಳಾಗಿದೆ, ಆದರೆ ಅವು ಯಾವುದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಮುಂದಿನ ಆರ್ಟಿಕಲ್ ದ ಸೊಫಿಸ್ಟಿಕೇಟೆಡ್ ಅನಾಟಮಿ ಆಫ್ ಹೀಟ್ ವೇವ್ ಅನ್ನುವಂಥದ್ದು. ಭಾರತದ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಹೀಟ್ ವೇವ್ಸ್ಗಳನ್ನು ಸೆನ್ಸ್ ಮಾಡ್ತಾ ಇದೆ. ಹಾಗಾದರೆ ಯಾಕೆ ಅವು ಆಗ್ತವೆ, ಇವೆಲ್ಲವನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಆರ್ಟಿಕಲ್ ಅನ್ನುವಂಥದ್ದು ಈಗಾಗಲೇ ನಾರ್ತರ್ನ್ ಇಂಡಿಯಾದಲ್ಲಿ ಹೀಟ್ ವೇವ್ಸ್ಗಳಾದಂಥ ಸಂದರ್ಭದಲ್ಲಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈಗ ಇದರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಈಗ ವಾರ್ನ್ ಮಾಡ್ತಾ ಇದೆ. ನಾರ್ತ್ ವೆಸ್ಟ್ ಮತ್ತು ಸೆಂಟ್ರಲ್ ಇಂಡಿಯಾದ ಪಾರ್ಟ್ಸ್ಗಳಲ್ಲಿ ಆವ್ರೇಜ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅಂತ ಏನಿದೆ ಅದಕ್ಕಿಂತಲೂ ಕೂಡ 3 to 5% ಹೈಯರ್ ಡಿಗ್ರಿ ಸೆಲ್ಸಿಯಸ್ ಅಷ್ಟನ್ನು ಆವ್ರೇಜ್ ಆಗಿ ನಾವು ಒಟ್ಟಾರೆ ಮ್ಯಾಕ್ಸಿಮಮ್ ಟೆಂಪ್ರೇಚರನ್ನು ಆವ್ರೇಜ್ಗಿಂತಲೂ 3 to 5% ಹೆಚ್ಚಿನದಾಗಿ ಕಾಣಬೇಕಾಗತ್ತೆ ಲಾಂಗ್ ಟರ್ಮ್ ಆವ್ರೇಜ್ಗಿಂತಲೂ ಕೂಡ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಹಾಗಾದರೆ ಏನಿದು ಹೀಟ್ ವೇವ್ಸ್ ಅಂದರೆ ಅಕಾರ್ಡಿಂಗ್ ಟು IMD ಯಾವ ರೀಜನ್ನಲ್ಲಿ ಹೀಟ್ ವೇವ್ ಇದೆ ಅಂತ ಹೇಳ್ತಾರೆ ಅಂತಂದರೆ ಆಂಬಿಯಂಟ್ ಟೆಂಪ್ರೇಚರ್ ಅನ್ನುವಂಥದ್ದು ಅಟ್ಲೀಸ್ಟ್ 4.5 to 6.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಡಿವಿಯೇಟ್ ಆಗುತ್ತೆ ತನ್ನ ಲಾಂಗ್ ಟರ್ಮ್ ಆವ್ರೇಜ್ಗಿಂತಲೂ ಕೂಡ. ಅಂಥ ಪ್ರದೇಶದಲ್ಲಿ ಹೀಟ್ ವೇವ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ತಿಳಿಸಲಾಗುತ್ತೆ. ದೇರ್ ಈಸ್ ಆಲ್ಸೋ ಅ ಹೀಟ್ ವೇವ್ ಇಫ್ ದ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅನ್ನುವಂಥದ್ದು 45 ಡಿಗ್ರಿ ಸೆಲ್ಸಿಯಸನ್ನು ಕ್ರಾಸ್ ಆದರೆ, ಅಥವಾ ಹಿಲ್ ಸ್ಟೇಷನ್ಗಳಲ್ಲಿ 37 ಡಿಗ್ರಿ ಸೆಲ್ಸಿಯಸ್ಗಳನ್ನು ಕ್ರಾಸ್ ಆದರೆ ಅದನ್ನು ಹೀಟ್ ವೇವ್ ಅಂತ ಹೇಳಿ ಆ ಒಂದು ಸಂದರ್ಭವನ್ನು ಕರೆಯಲಾಗುತ್ತೆ. ಹಾಗಾದರೆ ಹೀಟ್ ವೇವ್ ಅನ್ನುವಂಥದ್ದು ಭಾರತದಲ್ಲಿ ಆರಿಜಿನ್ ಆಗೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಒಂದು ಸ್ಟಡಿ ಏನು ಪಬ್ಲಿಷ್ ಆಗಿದೆ ನೇಚರ್ ಜಿಯೋಸೈನ್ಸ್ ಅಂತ ಹೇಳಿ, ಇದು ಕೆಲವೊಂದು ಕ್ಲೂಸ್ಗಳನ್ನು ಆಫರ್ ಮಾಡ್ತಾ ಹೋಗುತ್ತೆ. ಹೌ ಡಿಫ್ರೆಂಟ್ ಪ್ರೋಸೆಸ್ ಅನ್ನುವಂಥದ್ದು ಹೀಟ್ ವೇವಿನ ಫಾರ್ಮೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿ. ಭಾರತದಲ್ಲಿನ ಹೀಟ್ ವೇವ್ಸ್ಗಳ ಸ್ಥಿತಿಗತಿಯನ್ನು ನೋಡೋದೇ ಆದರೆ ನೇಚರ್ ಜಿಯೋಸೈನ್ಸ್ನಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಸ್ಟಡಿ ನಮ್ಗೆ ಏನು ತಿಳಿಸುತ್ತೆ ಅಂತ ಅಂದರೆ ಕೆಲವೊಂದು ಕ್ಲೂಸ್ಗಳನ್ನು ಇದು ನೀಡ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಡಿಫ್ರೆಂಟ್ ಪ್ರೋಸೆಸಸ್ಗಳು ಹೀಟ್ ವೇವನ್ನು ಫಾರ್ಮ್ ಮಾಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿ. ಸ್ಪ್ರಿಂಗ್ನ ಸಂದರ್ಭದಲ್ಲಿ ಭಾರತದಲ್ಲಿ ಟಿಪಿಕಲ್ ಆಗಿ ಏರ್ ಅನ್ನುವಂಥದ್ದು ವೆಸ್ಟಿಂದ ನಾರ್ತ್ ವೆಸ್ಟ್ನ ಕಡೆ ಮೂವ್ ಆಗ್ತಾ ಇರುತ್ತೆ. ದ ಮಿಡ್ಲ್ ಈಸ್ಟ್ ಅನ್ನುವಂಥದ್ದು ಫಾಸ್ಟರ್ ಆಗಿ ವಾರ್ಮ್ ಆಗ್ತಿರುತ್ತೆ ಅದರ್ ದ್ಯಾನ್ ಎನಿ ಲ್ಯಾಟಿಟ್ಯೂಡ್. ಸಿಮಿಲರ್ಲಿ ಕ್ಲೋಸ್ ಟು ಈಕ್ವೆಟರ್ಗೆ ಏನು ಇರುತ್ತೆ ಅವಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚಿನದಾಗಿ ಮಿಡ್ಲ್ ಈಸ್ಟ್ ಅನ್ನುವಂಥದ್ದು ವಾರ್ಮ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ಸೋರ್ಸ್ ಆಫ್ ವಾರ್ಮ್ ಏರ್ ಆಗಿ ಕಾರ್ಯ ಮಾಡುತ್ತೆ. ಅಲ್ಲಿಂದ ಆ ವಾರ್ಮ್ ಏರ್ ಅನ್ನುವಂಥದ್ದು ಇಂಡಿಯಾಗೆ ಬ್ಲೋ ಆಗಿ ಬರುತ್ತೆ. ಭಾರತಕ್ಕೆ ಬರುವಂಥ ವಾರ್ಮ್ ಏರಿನ ಸೋರ್ಸ್ ಆಗಿ ಮಿಡ್ಲ್ ಈಸ್ಟ್ ಕಾರ್ಯ ಮಾಡುತ್ತೆ. ಹಾಗಾಗಿ ಏರ್ ಫ್ಲೋಯಿಂಗ್ ಇನ್ ಫ್ರಮ್ ದಿ ನಾರ್ತ್ ವೆಸ್ಟ್ ಅನ್ನುವಂಥದ್ದು ಅಫ್ಘಾನಿಸ್ತಾನ್ ಪಾಕಿಸ್ತಾನದ ಮೌಂಟೇನ್ಸ್ಗಳ ಮೇಲೆ ಇದು ಫ್ಲೋ ಆಗುತ್ತೆ. ಸೊ ಸಮ್ ಆಫ್ ದಿ ಕಂಪ್ರೆಷನ್ ಅನ್ನುವಂಥದ್ದು ಕೂಡ ಅಲ್ಲಾಗುತ್ತೆ ಲೀವರ್ಡ್ ಸೈಡ್ ಆಫ್ ದೀಸ್ ಮೌಂಟೇನ್ಸ್ಗಳಲ್ಲಿ. ಹಾಗಾಗಿ ಭಾರತವನ್ನು ಇದು ಎಂಟರ್ ಆಗುತ್ತೆ ಬ್ರಿಸ್ಲಿಂಗ್ ವಾರ್ಮ್ತ್ನ ಮುಖಾಂತರವಾಗಿ. ದ ಏರ್ ಫ್ಲೋಯಿಂಗ್ ಇನ್ ಓವರ್ ದಿ ಓಷನ್ ಅನ್ನುವಂಥದ್ದು ಕೂಡ ಕೂಲರ್ ಏರನ್ನು ಬ್ರಿಂಗ್ ಮಾಡುವಂತೆ ಎಕ್ಸ್ಪೆಕ್ಟ್ ಮಾಡಲಾಗಿರುತ್ತೆ. ಬಟ್ ಅರೇಬಿಯನ್ ಸಿ ಕೂಡ ಇಲ್ಲಿ ಫಾಸ್ಟರ್ ಆಗಿ ವಾರ್ಮ್ ಆಗುತ್ತೆ ಮೋಸ್ಟ್ ಅದರ್ ಓಷನ್ ರೀಜನ್ಸ್ಗಳಿಗೆ ಕಂಪೇರ್ ಮಾಡಿದಾಗ. ಸ್ಟ್ರಾಂಗ್ ಅಪ್ಪರ್ ಅಟ್ಮಾಸ್ಫಿಯರ್ ವೆಸ್ಟರ್ಲಿ ವಿಂಡ್ಸ್ ಅನ್ನುವಂಥದ್ದು ಅಟ್ಲಾಂಟಿಕ್ ಓಷನ್ನಿಂದ ಭಾರತದೆಡೆಗೆ ಬರ್ತಾ ಹೋಗುತ್ತೆ ಸ್ಪ್ರಿಂಗ್ನ ಸಂದರ್ಭದಲ್ಲಿ. ಇದು ನಿಯರ್ ಸರ್ಫೇಸ್ ವಿಂಡ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸರ್ಫೇಸ್ ಫ್ರಿಕ್ಷನಿನ ವಿರುದ್ಧವಾಗಿ ಕಾರ್ಯ ಮಾಡೋದಕ್ಕೆ ಎನರ್ಜಿ ಏನು ಬೇಕಾಗುತ್ತೆ ಅದು ಈ ಒಂದು ಮೇಲಿನ ಸಂದರ್ಭದಿಂದ ಮಾತ್ರ, ಅಂದರೆ ಸ್ಟ್ರಾಂಗರ್ ಅಪ್ಪರ್ ಅಟ್ಮಾಸ್ಫಿಯರಿಕ್ ವೆಸ್ಟರ್ಲಿ ವಿಂಡ್ಸ್ ಅನ್ನುವಂಥದ್ದು ಅಟ್ಲಾಂಟಿಕ್ ಓಷನ್ನಿಂದ ಏನು ಬರ್ತಾ ಹೋಗುತ್ತೆ ಅದು ನಿಯರ್ ಸರ್ಫೇಸ್ ವಿಂಡ್ಸ್ಗಳನ್ನು ಏನು ಕಂಟ್ರೋಲ್ ಮಾಡುತ್ತೆ, ಇದರಿಂದನೇ ನಮಗೆ ದೊರಕುವಂಥದ್ದು. ಇದರಿಂದಾಗಿ ಡಿಸೆಂಡಿಂಗ್ ಏರ್ ಅನ್ನುವಂಥದ್ದು ಕಂಪ್ರೆಸ್ ಆಗ್ತಾ ಹೋಗುತ್ತೆ ಮತ್ತು ಸಮ್ ಹೀಟ್ ವೇವ್ಸ್ಗಳನ್ನು ವಾರ್ಮ್ಸಪ್ ಮಾಡಿ ಜನ್ರೇಟ್ ಮಾಡ್ತಾ ಹೋಗುವಂಥದ್ದು. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಅಪ್ಪರ್ ಅಟ್ಮಾಸ್ಫಿಯರನ್ನು ಫಾಸ್ಟರ್ ಆಗಿ ವಾರ್ಮ್ ಮಾಡೋದ್ರ ಕಡೆಗೆ ಟ್ರೆಂಡ್ ಆಗುತ್ತೆ. ಮತ್ತು ಏರ್ ಸರ್ಫೇಸ್ ಏನಿದೆ ಸರ್ಫೇಸ್ನ ಹತ್ತಿರದಲ್ಲಿರ್ತಕ್ಕಂಥ ಏರ್ಗಿಂತಲೂ ಕೂಡ ಅಪ್ಪರ್ ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ ಏರ್ ಅನ್ನುವಂಥದ್ದು ವಾರ್ಮ್ ಆಗ್ತಾ ಹೋಗುತ್ತೆ ಶೀಘ್ರದಲ್ಲಿ. ಇದರ ಅರ್ಥ ಸಿಂಕಿಂಗ್ ಏರ್ ಅನ್ನುವಂಥದ್ದು
ಜಾಗತಿಕ ತಾಪಮಾನ ಹೆಚ್ಚಾಗ್ತಿರೋದ್ರಿಂದಾಗಿ ಅದು ವಾರ್ಮರ್ ಆಗ್ತಾ ಇರುತ್ತೆ ಮತ್ತು ಹೀಟ್ ವೇವ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಆ್ಯಸ್ ಇಟ್ ಸಿಂಕ್ಸ್ ಆ್ಯಂಡ್ ಕಂಪ್ರೆಸಸ್. ಇದು ನಮಗೆ ತಿಳಿದಿರಬೇಕಾಗತ್ತೆ. ಹೀಟ್ ವೇವ್ಸ್ ಯಾವ ರೀತಿಯಾಗಿ ಉಂಟಾಗುತ್ತೆ ಅನ್ನೋದಕ್ಕೆ ಈ ಚಿತ್ರದಲ್ಲಿ ಕೆಲವೊಂದು ಮಾಹಿತಿ ಇದೆ, ಇದನ್ನು ನೀವು ಓದ್ಕೊಳ್ಬಹುದು. ಇಂದಿನ ಒಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಲೆಸನ್ಸ್ ಫ್ರಮ್ ಹಿಂಡನ್ಬರ್ಗ್ಸ್ ಸ್ಕಿನ್ ಇನ್ ದ ಗೇಮ್ ಅಪ್ರೋಚ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3 ಮತ್ತು 4ರ ಅಡಿಯಲ್ಲಿ ಗೌರ್ಮೆಂಟ್ ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, LPG ರಿಫಾರ್ಮ್ಸ್, ಪ್ರೊಟೆಕ್ಷನಿಸಮ್ ಅನ್ನುವಂಥ ಪಠ್ಯಕ್ರಮ, ಹಾಗೆ ಎಥಿಕ್ಸ್ನ ಅಡಿಯಲ್ಲಿ ಕೂಡ ಇದನ್ನು ಓದ್ಕೊಳ್ಬೋದಾಗುತ್ತೆ. ಹಿಂಡನ್ಬರ್ಗ್ ಅನ್ನುವಂಥದ್ದು ಇತ್ತೀಚೆಗೆ ಒಂದು ವಾಲ್ಯೂಮ್ನೆಸ್ ಆದಂಥ ರಿಸರ್ಚ್ ರಿಪೋರ್ಟನ್ನು ನೀಡಿದ್ದು, ಇದು ಗ್ರೇವ್ ಅಲಿಗೇಷನ್ಸ್ಗಳನ್ನು ಅದಾನಿ ಗ್ರೂಪಿನ ಬಿಸ್ನೆಸ್ ಎಥಿಕ್ಸ್ನ ಮೇಲೆ ಮಾಡ್ತಾ ಇದೆ. ಈ ಕಂಪನೀಸ್ಗಳು ಮತ್ತು ಈ ಒಂದು ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಇವು ಶೇರ್ ಪ್ರೈಸ್ಗಳನ್ನು ಮ್ಯಾನಿಪುಲೇಷನ್ ಮಾಡಿ ವ್ಯಾಲ್ಯೂವನ್ನು ಇನ್ಫ್ಲೇಟ್ ಮಾಡಿವೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ ಈ ಒಂದು ರಿಪೋರ್ಟ್. ಹಾಗಾದರೆ ಇದರ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ ಕ್ರೋನಿ ಕ್ಯಾಪಿಟಲಿಸಮ್ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಟರ್ಮ್ ಅನ್ನುವಂಥದ್ದು ಒಂದು ಕ್ಯಾಪಿಟಲಿಸ್ಟಿಕ್ ಎಕನಾಮಿಕ್ ಸಿಸ್ಟಮನ್ನು ಡಿಸ್ಕ್ರೈಬ್ ಮಾಡ್ತಾ ಅಲ್ಲಿ ಇಂಡಿವಿಜುವಲ್ಸ್ ಅಥವಾ ಬಿಸ್ನೆಸಸ್ಗಳು ಪೊಲಿಟಿಕಲ್ ಲೀಡರ್ಸ್ಗಳಿಗೆ ಕ್ಲೋಸ್ ಟೈಸ್ಗಳನ್ನು ಹೊಂದಿರ್ತಾರೆ ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಕ್ಲೋಸ್ ಆಗಿರ್ತಾರೆ. ಈ ಒಂದು ಪೊಲಿಟಿಕಲ್ ಕನೆಕ್ಷನ್ಸ್ಗಳನ್ನು ಅವರು ಬಳಕೆ ಮಾಡಿ ಮಾರ್ಕೆಟ್ ಪ್ಲೇಸ್ನಲ್ಲಿ ಅನ್ಫೇರ್ ಅಡ್ವಾಂಟೇಜನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಹೇಳಿ ಕರಿಬಹುದು. ಇನ್ನು ಕ್ರೋನಿ ಕ್ಯಾಪಿಟಲಿಸಮ್ ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಇಂಡೆಕ್ಸ್ 2021ರ ರಿಪೋರ್ಟ್ ಏನಿದೆ ಇದರ ಪ್ರಕಾರ ಭಾರತ 7ನೇ ಸ್ಥಾನವನ್ನು ಪಡೆದಿದೆ. ವೇರ್ ಕ್ರೋನಿ ಸೆಕ್ಟರ್ ವೆಲ್ತ್ ಅನ್ನುವಂಥದ್ದು ಭಾರತದ GDPಯ 8% ಇರ್ತಕ್ಕಂಥದ್ದನ್ನು ನಾವು ಗುರುತಿಸಬಹುದಾಗಿದೆ. ಹಾಗಾದರೆ ಏನೆಲ್ಲ ಇಶ್ಯೂಸ್ಗಳಿದೆ ಕ್ರೋನಿ ಕ್ಯಾಪಿಟಲಿಸಮ್ನೊಟ್ಟಿಗೆ, ಯಾಕೆ ಇದು ತಪ್ಪಾಗ್ತಾ ಇದೆ, ಇದರಿಂದ ಏನು ಸಮಸ್ಯೆಗಳಾಗಬಹುದು ಅಂತ ಅಂದರೆ, ಒಂದು ಮಾರ್ಕೆಟ್ ಪ್ಲೇಸ್ನಲ್ಲಿ ಅನ್ಫೇರ್ ಆದಂಥ ಒಂದು ಅಡ್ವಾಂಟೇಜನ್ನು ಪಡ್ಕೊಳ್ತಾರೆ ಈ ರೀತಿಯ ಕ್ರೋನಿ ಕ್ಯಾಪಿಟಲಿಸಮಿಂದ ಕೆಲವು ಬಿಸ್ನೆಸ್ ಮ್ಯಾನ್ಗಳು. ಇನ್ನು ಎರಡನೇದಾಗಿ ಮಾರ್ಕೆಟ್ನಲ್ಲಿ ಕಾಂಪಿಟೇಷನನ್ನು ಇದು ಡಿಸ್ಟಾರ್ಟ್ ಮಾಡುತ್ತೆ. ಹೆಲ್ದಿ ಕಾಂಪಿಟೇಷನ್ ಅನ್ನುವಂಥದ್ದು ಇರೋದಿಲ್ಲ. ಅದಾದ ನಂತರ ಇನೋವೇಷನ್ಗೆ ಹೆಚ್ಚಿನ ಅವಕಾಶ ಇರೋದಿಲ್ಲ. ಇದು ಇನೋವೇಷನ್ ಆಗೋದನ್ನು ಕೂಡ ಡಿಸ್ಇನ್ಸೆಂಟಿವ್ನ ರೀತಿಯಲ್ಲಿ ಕಾರ್ಯ ಮಾಡೋದ್ರಿಂದ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ನಾಲ್ಕನೇದಾಗಿ ಪಬ್ಲಿಕ್ ಡಿಸ್ಟ್ರಸ್ಟ್ ಆಫ್ ಗವರ್ಮೆಂಟ್ ಮತ್ತು ಎಕಾನಮಿ ಅನ್ನುವಂಥದ್ದು ಕೂಡ ಕುಸಿತಾ ಹೋಗುತ್ತೆ. ಅಂದರೆ ಒಟ್ಟಾರೆ ಪಬ್ಲಿಕ್ ಅದನ್ನು ನಂಬದೇ ಹೋಗುವಂಥ ಒಂದು ವ್ಯವಸ್ಥೆ ಅನ್ನುವಂಥದ್ದು ರೂಪಿತ ಆಗ್ತಾ ಹೋಗುತ್ತೆ. ಹಿಂಡನ್ಬರ್ಗ್ ಗ್ರೂಪು ಮತ್ತು ಇದರ ರಿಪೋರ್ಟ್ನ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ಇದೊಂದು ಕಂಪನಿ ಆಗಿದ್ದು ಫೊರೆನ್ಸಿಕ್ ಫಿನಾನ್ಷಿಯಲ್ ರಿಸರ್ಚ್ನ ಕುರಿತಂತೆ ಸ್ಪೆಷಲೈಸ್ ಮಾಡಿರ್ತಕ್ಕಂಥ ಕಂಪನಿ. ಇದು ಅಕೌಂಟಿಂಗ್ ಇರ್ರೆಗ್ಯುಲಾರಿಟೀಸ್ ಅಥವಾ ಯಾವುದೇ ಅನ್ಡಿಸ್ಕ್ಲೋಸ್ಡ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಇಲ್ಲೀಗಲ್ ಅಥವಾ ಅನ್ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ಗಳ ಕುರಿತಂತೆ ಆಗಿರ್ಬೋದು, ಅನ್ಡಿಸ್ಕ್ಲೋಸ್ಡ್ ರೆಗ್ಯುಲೇಟರಿ ಪ್ರಾಡಕ್ಟ್ ಆರ್ ಫಿನಾನ್ಷಿಯಲ್ ಇಶ್ಯೂಸ್ ಇನ್ ದ ಕಂಪನಿ ಏನಾಗಿರುತ್ತೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಮತ್ತು ಇದು ನೀಡುವಂಥ ಕ್ರಿಟಿಕಲ್ ಆಫ್ ದಿ ಗ್ರೂಪ್ಸ್ ಫಿನಾನ್ಸಸ್ನ ಕುರಿತಂತೆ ಒಂದು ರಿಪೋರ್ಟನ್ನು ಕೂಡ ಪಬ್ಲಿಷ್ ಮಾಡುತ್ತೆ. ಇನ್ನು ಈ ರಿಸರ್ಚ್ ಫರ್ಮ್ ಅನ್ನುವಂಥದ್ದು ಅದಾನಿ ಕಂಪನಿಯ ಒಂದು ಪೊಸಿಷನ್ಸ್ಗಳನ್ನು US ಟ್ರೇಡೆಡ್ ಬಾಂಡ್ಸ್ ಮತ್ತು ನಾನ್ ಇಂಡಿಯನ್ ಟ್ರೇಡೆಡ್ ಡಿರೈವೇಟಿವ್ ಇನ್ಸ್ಟ್ರೂಮೆಂಟ್ಸ್ಗಳ ಮುಖಾಂತರವಾಗಿ ನೋಡ್ತಾ ಕೀ ಲಿಸ್ಟೆಡ್ ಕಂಪನೀಸ್ ಇನ್ ದ ಗ್ರೂಪ್ ಅನ್ನುವಂಥದ್ದು ಸಬ್ಸ್ಟ್ಯಾನ್ಷಿಯಲ್ ಡೆಪ್ಟನ್ನು ಹೊಂದಿವೆ, ವಿಚ್ ಹಸ್ ಪುಟ್ ದಿ ಎಂಟೈರ್ ಗ್ರೂಪನ್ನು ಒಂದು ಪ್ರಿಕಾಷಿಯಸ್ ಫೈನಾನ್ಷಿಯಲ್ ಫೂಟಿಂಗ್ನ ಮೇಲೆ ನಿಲ್ಲಿಸಿದೆ ಅನ್ನುವಂಥದ್ದನ್ನು ತಿಳಿಸಿತ್ತು. ಹಾಗಾದರೆ ಇದರ ಇಂಪ್ಯಾಕ್ಟ್ ಏನು ಅಂತ ಅಂದರೆ, ಮಚ್ ಆಫ್ ದಟ್ ವೆಲ್ತ್ ಅನ್ನುವಂಥದ್ದು ಈ ಒಂದು ಸ್ಟಾಕ್ ವ್ಯಾಲ್ಯೂಸ್ಗಳಲ್ಲಿ ಕ್ರ್ಯಾಶ್ ಆಗಿರೋದ್ರಿಂದ ಇದು ಡಿಸಪಿಯರ್ ಆಗಿದ್ದನ್ನು ಕಾಣ್ಬೋದು. ಮೋರ್ ದ್ಯಾನ್ $100 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ 7 ಪಬ್ಲಿಕ್ಲಿ ಲಿಸ್ಟೆಡ್ ಅದಾನಿ ಗ್ರೂಪ್ ಕಂಪನೀಸ್ಗಳೇನಿರ್ತು ಇದರ ವ್ಯಾಲ್ಯೂ ಅನ್ನುವಂಥದ್ದು ಅಲ್ಲಿಂದ ಸ್ಟಾಕ್ ವ್ಯಾಲ್ಯೂಸ್ಗಳು ಕಡಿಮೆ ಆಗಿದ್ದರಿಂದ ಇದು ಕಟ್ ಆಫ್ ಆಗಿದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ಈ ರಿಪೋರ್ಟ್ ಬಂದ ನಂತರದಲ್ಲಿ $2.5 ಬಿಲಿಯನ್ ರೌಂಡ್ಸ್ ಆಫ್ ಬಾರೋಯಿಂಗ್ ಆಗಿರುವಂಥ ಕಾರಣದಿಂದಲೂ ಆಗಿರ್ಬೋದು ಇಷ್ಟು ಬಿಲಿಯನ್ ಶೇರ್ ವ್ಯಾಲ್ಯೂ ಅನ್ನುವಂಥದ್ದನ್ನು ವಿತ್ಡ್ರಾವಲ್ ಕೂಡ ಮಾಡಲಾಗಿದೆ ಈ ಒಂದು ಲಾಂಚ್ನ ನಂತರ, ಅಂದರೆ ಈ ರಿಪೋರ್ಟ್ ಬಂದ ನಂತರ. ಈ ರಿಪೋರ್ಟ್ನಲ್ಲಿರ್ತಕ್ಕಂಥ ಇಶ್ಯೂಸ್ ಏನು ಅಂತ ಅಂದರೆ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅವರು ಕ್ವೆಶ್ಚನ್ ಮಾಡಿದ್ದಾರೆ ಹಿಂಡನ್ಬರ್ಗ್ ರಿಪೋರ್ಟಿನ ಮೋಟಿವ್ಸ್ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ. ಇವರು ಆರ್ಗ್ಯೂ ಮಾಡೋ ಪ್ರಕಾರ ಈ ರಿಪೋರ್ಟ್ ಅನ್ನುವಂಥದ್ದು ಮಿಸ್ಟೇಕನ್ ಬಿಲೀವನ್ನು ಹೊಂದಿದೆ, ಶೇರ್ ಪ್ರೈಸನ್ನು ಡೆಲಿಬ್ರೇಟಾಗಿ ಮತ್ತು ಇದರಿಂದ ಬರುವಂಥ ಪ್ರಾಫಿಟನ್ನು ಡೆಲಿಬ್ರೇಟಾಗಿ ಕಡಿಮೆ ಮಾಡಿ ತೋರಿಸ್ತಾ ಇದೆ ಅನ್ನುವಂಥದ್ದು. ಫಾರ್ಮರ್ ವೈಸ್ ಚೇರ್ ಆಫ್ ನೀತಿ ಆಯೋಗ್ ಮತ್ತು ಫಾರ್ಮರ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಹಾಗೆ ಫಾರ್ಮರ್ ಫಾರಿನ್ ಮಿನಿಸ್ಟರ್ ಹೀಗೆ ಹಲವಾರು ಎಕ್ಸ್ಪರ್ಟ್ಸ್ಗಳು ಈ ರಿಪೋರ್ಟ್ನ ಕ್ರೆಡಿಬಿಲಿಟಿಯ ಬಗ್ಗೆ ಕ್ವೆಶ್ಚನ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಅವರಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಅವ್ರು ತಿಳಿಸೋ ಪ್ರಕಾರ ಹಿಂಡನ್ಬರ್ಗಿನ ಮೋಟಿವ್ಸ್ ಏನು, ಅದರ ಆಸ್ಪಿರೇಷನ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕೆಲವೊಂದು ಎಂಪೆರಿಕಲ್ ಎವಿಡೆನ್ಸಸ್ಗಳಿದೆ ಹಿಂಡನ್ಬರ್ಗಿನ ಸ್ಕಿನ್ ಇನ್ ದಿ ಗೇಮ್ ಅಪ್ರೋಚ್ ಅನ್ನುವಂಥದ್ದು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ಗಳಲ್ಲಿ ಕ್ರೆಡಿಬಿಲಿಟಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿ.
ಕ್ರೆಡಿಟ್ ಸೈಟ್ ಅಂತ ಹೇಳಿ ಆಗಸ್ಟ್ 2022ರಲ್ಲಿ ಒಂದು ಸಿಮಿಲರ್ ಆದಂಥ ರಿಪೋರ್ಟ್ ಬಂದಿತ್ತು. ಅಲ್ಲೂ ಕೂಡ ಸರ್ಕಾರದ ಪ್ರಾಕ್ಟೀಸಸ್ಗಳನ್ನು ಮತ್ತು ಅದಾನಿ ಗ್ರೂಪಿನ ಶೇರ್ ವ್ಯಾಲ್ಯೂಯೇಷನ್ಸ್ಗಳನ್ನು ಕ್ವೆಶನ್ ಮಾಡುವಂತಿತ್ತು. ಆ ಸಂದರ್ಭದಲ್ಲಿ ಅದಾನಿ ಗ್ರೂಪ್ ಅನ್ನುವಂಥದ್ದು ಯಾವುದೇ ರೆಫರೆನ್ಸಸ್ಸನ್ನು ಜಲಿಯನ್ ವಾಲಾಬಾಗ್ ಅಥವಾ ನ್ಯಾಷನಲ್ ಫ್ಲ್ಯಾಗಿಗೆ ಮಾಡದೆ ರೆಸ್ಪಾಂಡನ್ನು ಮಾಡಿತ್ತು. ಈಗ ಹಿಂಡನ್ಬರ್ಗ್ ರಿಪೋರ್ಟಿಗೆ ನೀಡುವಂಥ ರೆಸ್ಪಾನ್ಸ್ನಲ್ಲಿ ನ್ಯಾಷನಲಿಸಮನ್ನು ಟ್ಯಾಪ್ ಮಾಡ್ತಾ ಇದೆ. ಆದರೆ ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ರೆಸ್ಪಾನ್ಸನ್ನು ಅದು ಮಾಡಿರಲಿಲ್ಲ. ಈ ರೀತಿಯ ಒಂದು ರೆಫರೆನ್ಸನ್ನು ಜಲಿಯನ್ ವಾಲಾಬಾಗ್ ಅಥವಾ ನ್ಯಾಷನಲ್ ಫ್ಲ್ಯಾಗಿಗೆ ಮಾಡದೆ ಆಗ ರೆಸ್ಪಾಂಡ್ ಮಾಡಿತ್ತು. ಕ್ರೆಡಿಟ್ ಸೈಟ್ ರಿಪೋರ್ಟ್ ಅನ್ನುವಂಥದ್ದು ಮಚ್ ಅಪ್ರೋರನ್ನು ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಒಟ್ಟಾರೆ ಮಾರ್ಕೆಟ್ನಲ್ಲಿ ಅವತ್ತು ಮಾಡಿರಲಿಲ್ಲ. ಹಾಗಾಗಿ ಅದಾನಿ ಕಂಪನೀಸ್ಗಳ ಶೇರ್ ಪ್ರೈಸ್ನ ಮೇಲೆ ಅಷ್ಟಾಗಿ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗಿರಲಿಲ್ಲ. ದೇರ್ ಹ್ಯಾವ್ ಬೀನ್ 8 ನ್ಯೂಸ್ ಅಥವಾ ರಿಸರ್ಚ್ ರಿಪೋರ್ಟ್ಸ್ಗಳಿದೆ ಕಳೆದ 4 ವರ್ಷಗಳಲ್ಲಿ ಬೈ ಫಾರಿನ್ ಪಬ್ಲಿಕೇಶನ್ಸ್. ಉದಾಹರಣೆ ಬ್ಲೂಮ್ಬರ್ಗ್, ದಿ ಗಾರ್ಡಿಯನ್, ಮಾರ್ಗನ್ ಸ್ಟ್ಯಾನ್ಲೆ ಇವೆಲ್ಲವೂ ಕೂಡ ಅದಾನಿ ಗ್ರೂಪಿನ ಅಲೀಸ್ಡ್ ಡ್ಯೂಬಿಯಸ್ ಬಿಸ್ನೆಸ್ ಪ್ರಾಕ್ಟೀಸಸ್ನ ಬಗ್ಗೆ ಮತ್ತು ಶೇರ್ ಪ್ರೈಸ್ ಮೂವ್ಮೆಂಟ್ಸ್ಗಳ ಬಗ್ಗೆ ಮಾತನಾಡಿವೆ. ಆದರೆ ಯಾವುದು ಕೂಡ ಹಿಂಡನ್ಬರ್ಗ್ ರಿಪೋರ್ಟ್ನಷ್ಟು ಮಹತ್ತರವಾಗಿ ಇಂಪ್ಯಾಕ್ಟನ್ನು ಮಾಡಿರಲಿಲ್ಲ. ಒಟ್ಟಾರೆಯಾಗಿ ಈ ರಿಪೋರ್ಟ್ ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಮತ್ತು ಇದರ ಎಥಿಕಲ್ ಇಶ್ಯೂಸ್ಗಳೇನು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಅನ್ನುವಂಥದ್ದು ನಡೀತಾ ಇದೆ. ಮುಂದಿನ ಎಡಿಟೋರಿಯಲ್ ಸ್ಮೋಕ್ ಸಿಗ್ನಲ್ಸ್ ಫ್ರಮ್ ದ ರಿನ್ಯೂಯಬಲ್ ಎನರ್ಜಿ ಸ್ಪಿಯರ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನಿನ ಪೇಟೆಂಟೆಡ್ ಸೋಲಾರ್ ಕುಕ್ ಸ್ಟವ್ ಅನ್ನು ಲಾಂಚ್ ಮಾಡಿದ್ದಾರೆ. G20ಯ ಕ್ಯಾಲೆಂಡರ್ ಆಫ್ ಇವೆಂಟ್ಸಿನ ಭಾಗವಾಗಿ ನಡೀತಿರ್ತಕ್ಕಂಥ ಇಂಡಿಯಾ ಎನರ್ಜಿ ವೀಕ್ 2023ರ ಒಂದು ಭಾಗವಾಗಿ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋದಾದರೆ ರಿನ್ಯೂಯಬಲ್ ಎನರ್ಜಿಯ ಕಡೆಗೆ ಗಮನ ಹರಿಸಲಾಗ್ತಾ ಇದೆ ಈ ಎಡಿಟೋರಿಯಲ್. ರಿನ್ಯೂಯಬಲ್ ಎನರ್ಜಿ ಅಂತ ಅಂದರೆ ಅವು ನೈಸರ್ಗಿಕವಾಗಿ ಆಗುವಂಥವು ಮತ್ತು ಸೆಲ್ಫ್ ಆಗಿ ರಿಪ್ಲೆನಿಶ್ ಆಗ್ತವೆ. ಅಂದರೆ ಎಷ್ಟು ಅವಧಿಯಲ್ಲಿ ಈ ಒಂದು ಎನರ್ಜಿಯ ಮೂಲಗಳು ಖಾಲಿ ಆಗ್ತಾ ಹೋಗುತ್ತೋ ಅಷ್ಟೇ ಅವಧಿಯಲ್ಲಿ ಅವುಗಳ ಮೂಲಗಳು ಮತ್ತಷ್ಟು ಹುಟ್ಕೊಳ್ತಾ ಹೋಗ್ತಾ ಇರುತ್ತೆ. ಈ ರೀತಿ ಸೆಲ್ಫ್ ರಿಪ್ಲೆನಿಶ್ ಆಗುವಂಥ ಒಂದು ಸೋರ್ಸಸ್ ಆಫ್ ಎನರ್ಜಿಯನ್ನು ರಿನ್ಯೂಯಬಲ್ ಎನರ್ಜಿ ಅಂತ ಹೇಳಿ ಕರಿತೇವೆ. ಯೂಶ್ವಲಿ ಲೋ ಅಥವಾ ಝೀರೋ ಕಾರ್ಬನ್ ಫುಟ್ಪ್ರಿಂಟನ್ನು ಇವು ಹೊಂದಿರ್ತವೆ. ಹಾಗಾಗಿ ಎನ್ವಿರಾನ್ಮೆಂಟಲ್ಗೆ ಫ್ರೆಂಡ್ಲಿ ಆಗುವಂಥವು ಈ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳು. ಉದಾಹರಣೆ ವಿಂಡ್ ಪವರ್ ಆಗಿರ್ಬೋದು, ಸೋಲಾರ್ ಪವರ್ ಆಗಿರ್ಬೋದು, ಬಯೋ ಎನರ್ಜಿ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳಿಗೆ ಕಾರಣ ಆಗುತ್ತೆ. ಇನ್ನು ಸೋಲಾರ್ ಕುಕ್ ಸ್ಟವ್ನ ಬಗ್ಗೆ ಮಾತನಾಡೋದಾದರೆ ಇದು ಹೈಬ್ರಿಡ್ ಮೋಡ್ನಲ್ಲಿ ವರ್ಕ್ ಮಾಡುತ್ತೆ. ಬೋತ್ ಸೋಲಾರ್ ಮತ್ತು ಆಕ್ಸಿಲರಿ ಎನರ್ಜಿ ಸೋರ್ಸನ್ನು ಸೈಮಲ್ಟೇನಿಯಸ್ ಆಗಿ ಇದು ರನ್ ಮಾಡುವಂಥ ಕೇಪಬಿಲಿಟಿಯನ್ನು ಹೊಂದಿರುತ್ತೆ. ಇದು ರಿಲಯಬಲ್ ಕುಕ್ಕಿಂಗ್ ಸೊಲ್ಯೂಷನ್ ಆಗಿ ಆಲ್ ವೆದರ್ ಕಂಡೀಷನ್ಸ್ಗಳಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಯೂನಿಯನ್ ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ನವರು ಇದನ್ನು ಕ್ಯಾಟಲಿಸ್ಟ್ ಇನ್ ಆಕ್ಸಿಲರೇಟಿಂಗ್ ಅಡಾಪ್ಷನ್ ಆಫ್ ಲೋ ಕಾರ್ಬನ್ ಆಪ್ಷನ್ಸ್ ಅಂತ ಹೇಳಿ ಕರಿತಾ ಇದ್ದಾರೆ. ಅಲಾಂಗ್ ವಿತ್ ಬಯೋಫ್ಯೂಯಲ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಗ್ರೀನ್ ಹೈಡ್ರೋಜನ್. ಯಾವ ರೀತಿಯಾಗಿ ಇವಿದಾವೆ ಗ್ರೀನ್ ಹೈಡ್ರೋಜನ್, ಎಲೆಕ್ಟ್ರಿಕ್ ಫ್ಯೂಯಲ್ಸ್, ಬಯೋಫ್ಯೂಯಲ್ಸ್, ಅದೇ ರೀತಿಯಾಗಿ ಈ ಒಂದು ಕುಕ್ಕರ್ ಕೂಡ ಅಂದರೆ ಕುಕ್ಕಿಂಗ್ ಮಾಡೆಲ್ ಏನಿದೆ ಇದು ಕೂಡ ನಮಗೆ ಕ್ಯಾಟಲಿಸ್ಟ್ ಆಗಿ ಹೆಲ್ಪ್ ಮಾಡುತ್ತೆ ಗ್ರೀನ್ ಎಕಾನಮಿಯಾಗಿ ನಾವು ಕನ್ವರ್ಟ್ ಆಗೋದಕ್ಕೆ ಅಥವಾ ಲೋ ಕಾರ್ಬನ್ ಆಪ್ಷನ್ಸ್ಗಳಾಗಿ ನಮ್ಮ ಒಂದು ಎಕಾನಮಿಯನ್ನು ಲೋ ಕಾರ್ಬನ್ ಆಪ್ಷನ್ಸ್ಗಳನ್ನು ಏನು ನಾವು ಅರಸ್ತಾ ಇದ್ದೇವೆ ಅದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಆದಂಥ ಅಂಶ ಆಗಿ ಆ್ಯಡ್ ಆಗುತ್ತೆ ಅನ್ನುವಂಥದ್ದು. ಇದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅಂತ ಅಂದರೆ ಕುಕ್ಕಿಂಗ್ ಪ್ರಾಕ್ಟೀಸಸ್ಗಳನ್ನು ಇದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಥೌಸಂಡ್ಸ್ ಆಫ್ ಕ್ರೋರ್ಸನ್ನು LPG ಕಾಸ್ಟ್ ಮತ್ತು ಫಾರೆಕ್ಸಲ್ಲಿ ಇದು ಸೇವ್ ಮಾಡುವಂಥದ್ದು ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ಗಳನ್ನು ಕಟ್ ಮಾಡುತ್ತೆ. ಮಾರ್ಕೆಟಬಲ್ ಕಾರ್ಬನ್ ಕ್ರೆಡಿಟ್ಸ್ಗಳನ್ನು ಇದು ಈಲ್ಡ್ ಮಾಡುತ್ತೆ. ಇನ್ನು ಗೌರ್ಮೆಂಟ್ ಬೇರೆ ಏನೆಲ್ಲ ಅನೌನ್ಸ್ಮೆಂಟ್ಸ್ಗಳನ್ನು ಮಾಡಿದೆ ಅಂತಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPGಯ ಸಬ್ಸಿಡಿಯನ್ನು ಏನು ನೀಡ್ತಾ ಇದೆ 2022-23ರ ರಿವೈಸ್ಡ್ ಎಸ್ಟಿಮೇಟ್ಸ್ಗಳಿಂದ ನೋಡೋದಾದರೆ 99% ಕಟ್ಟನ್ನು ಇದರಲ್ಲಿ ಈ ಒಂದು ಇನ್ಸೆಂಟಿವ್ಸ್ನ ರೂಪದಲ್ಲಿ ನೀಡ್ತಿದ್ದಂಥ ಸಬ್ಸಿಡಿಯಲ್ಲಿ 99% ಕಟ್ಟನ್ನು ನಾವು ಇವತ್ತು ಕಾಣಬಹುದಾಗಿದೆ. ಇನ್ನು ಲೋ ಇನ್ಕಮ್ ಹೌಸ್ ಹೋಲ್ಡ್ಸ್ಗಳಲ್ಲಿ 2023ರ ಬಡ್ಜೆಟ್ನಲ್ಲಿ ಇಂಟರ್ನ್ಯಾಷನಲ್ ಫ್ಯೂಯಲ್ ಪ್ರೈಸಸ್ಗಳು ಇಟ್ ರಿಮೈನ್ಡ್ ದಿ ಹೈ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಗೌರ್ಮೆಂಟಿನ ಅರ್ಲಿಯೆಸ್ಟ್ ಅಟೆಂಪ್ಟ್ ಏನು ಹೌಸ್ ಹೋಲ್ಡ್ ಎನರ್ಜಿ ಕನ್ಸಂಪ್ಷನನ್ನು ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಅಂತಂದರೆ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟ್ರಿಯಲ್ಲಿ ಸೋಲಾರ್ ಕುಕ್ಕರ್ ಆಫ್ ದಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟ್ರಿಯನ್ನು 1950ಸ್ನಲ್ಲೇ ಪೀರಿಯಡ್ ಆಫ್ ಗ್ರೇಟ್ ಅನ್ಸರ್ಟಿನಿಟಿ ಇನ್ ಫುಡ್ ಸೆಕ್ಯೂರಿಟಿ ಇದ್ದಂಥ ಸಂದರ್ಭದಲ್ಲಿ ಎನರ್ಜಿ ಸೆಲ್ಫ್ ಸಫಿಷಿಯನ್ಸಿಯ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿಯೇ ಇದು ಇಂಟ್ರೊಡ್ಯೂಸ್ ಮಾಡಿತ್ತು. ಸೋಲಾರ್ ಕುಕ್ಕರ್ನೊಟ್ಟಿಗೆ ಇರ್ತಕ್ಕಂಥ ಇಶ್ಯೂಸ್ ಅಂತ ಅಂದರೆ ಇಟ್ ವಾಸ್ ಡೆಡ್ ಇನ್ ದಿ ವಾಟರ್, ದ ಪ್ರೈಸ್ ಅನ್ನುವಂಥದ್ದು ಪ್ರೊಹಿಬಿಟಿವ್ ಆಗಿತ್ತು, ವೆರಿ ಸ್ಲೋ ಆಗಿ ಇದು ಕುಕ್ಕಿಂಗನ್ನು ಮಾಡ್ತಾಯಿತ್ತು. ಹಾಗಾಗಿ ಅದರಲ್ಲಿ ಇಂಪ್ರೂವ್ಮೆಂಟನ್ನು ತರ್ತಾ ಈ ರೀತಿಯ ಒಂದು ಫೀಸಿಬಲ್ ಆಪ್ಷನ್ ಸದ್ಯದ ದಿನಗಳಲ್ಲಿ ಹೊರ ಬಂದಿರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಆ ಕುಕ್ಕರ್ ಏನು ಮೊದಲಿಗೆ 1950ಸ್ನಲ್ಲಿ ಬಂದಂಥದಕ್ಕೆ ಸಾಕಷ್ಟು ಸಮಸ್ಯೆಗಳಿತ್ತು. ಅದಕ್ಕಾಗಿ ಇಂಪ್ರೂವ್ಡ್ ಚೂಲಾಸ್ ಅಂತ ಹೇಳಿ 1980ಸ್ನಲ್ಲಿ ನ್ಯಾಷನಲ್ ಎನರ್ಜಿ ಪಾಲಿಸಿಯ ಭಾಗವಾಗಿ ಅದನ್ನು ತರಲಾಯಿತು.
23 ರಾಜ್ಯ ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಲಾಯಿತು. ಅದಾದ ನಂತರ ಸರ್ಕಾರವು 50% ಸಬ್ಸಿಡಿಯಲ್ಲಿ ಇಂಪ್ರೂವ್ಡ್ ಸೋಲಾರ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ದ ಮಿನಿಸ್ಟ್ರಿ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅದನ್ನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಅಂತ ಹೇಳಿ ಈಗೇನು ಮಾಡಲಾಗಿದೆ. ಇದು ಕ್ಲೈಮ್ ಮಾಡುತ್ತೆ ಚೂಲಾ ಹ್ಯಾಡ್ ಬೀನ್ ಅಡಾಪ್ಟೆಡ್ ಇನ್ ಓವರ್ 32 ಮಿಲಿಯನ್ ಹೋಮ್ಸ್ ಔಟ್ ಆಫ್ ದಿ ಪೊಟೆನ್ಷಿಯಲ್ 120 ಮಿಲಿಯನ್ ಹೋಮ್ಸ್. 120 ಪೊಟೆನ್ಷಿಯಲ್ ಹೋಮ್ಸ್ಗಳ ಮಿಲಿಯನ್ ಹೋಮ್ಸ್ಗಳ ಪೈಕಿ 32 ಮಿಲಿಯನ್ ಹೋಮ್ಸ್ಗಳಲ್ಲಿ ಚೂಲಾವನ್ನು ಅಡಾಪ್ಟ್ ಮಾಡಿಕೊಳ್ಳಾಗಿತ್ತು 2001 ವೇಳೆಗೆ. ಇನ್ನು ಇದರ ಒಂದು ಫೇಲ್ಯೂರ್ ಯಾಕೆ ಇನ್ನು ಮಿಕ್ಕಿದ ಮನೆಗಳಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಹೇಳಿ ನೋಡೋದೇ ಆದರೆ ಈ ಸ್ಟವ್ವಿನ ಕನ್ಸ್ಟ್ರಕ್ಷನ್ ಮತ್ತು ಹೈ ಮೇಂಟೆನೆನ್ಸ್ ಕಾಸ್ಟ್ ಮತ್ತು ಅಲಿಜ್ಡ್ ಬ್ಯೂರೋಕ್ರಾಟಿಕ್ ಕರಪ್ಷನ್ ಆಗಿರ್ಬೋದು, ರಾಜ್ಯ ಸರ್ಕಾರಗಳ ಲಿಟ್ಲ್ ಅಟಾನಮಿ ಆಗಿರ್ಬೋದು ಮತ್ತು ಪ್ರೀಸೆಟ್ ಟಾರ್ಗೆಟ್ಸ್ಗಳನ್ನು ಮೀಟ್ ಮಾಡುವಂಥ ವಿಚಾರ ಆಗಿರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳು ಇಲ್ಲಿ ಫೇಲ್ಯೂರ್ ಆಯಿತು. ಇನ್ನು ವೇರಿಯಸ್ ರಿಪೋರ್ಟ್ಸ್ಗಳು ನಮಗೇನು ತಿಳಿಸುತ್ತೆ ಅಂತ ಅಂದರೆ ಆ್ಯನ್ಯಲ್ ಆವ್ರೇಜ್ ಡ್ರಾಪ್ಔಟ್ ರೇಟ್ ಆಫ್ ನ್ಯೂ ಚೂಲಾ ಅನ್ನುವಂಥದ್ದು 17% ಈವನ್ ಇಫ್ ಸಂಬಡಿ ಅದನ್ನು ಅಡಾಪ್ಟ್ ಮಾಡಿದ್ದಾರೆ ಅಂದರೂ ಕೂಡ ಅದನ್ನು ಡ್ರಾಪ್ಔಟ್ ಮಾಡುವಂಥ ರೇಟ್ ಈ ರೀತಿ ಬಂತು ಅಂತ ಹೇಳಿ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಸರ್ವೆ ಅನ್ನುವಂಥದ್ದು 10,000 ವಿಲೇಜಸ್ಗಳನ್ನು ಸರ್ವೆ ಮಾಡ್ತಾ ತಿಳಿಸ್ತಿ ಹೋಗ್ತು. 70 ಅಫಿಷಿಯಲ್ಸ್ಗಳು ಈ ಸ್ಕೀಮ್ನೊಟ್ಟಿಗೆ ಏನು ಕನೆಕ್ಟ್ ಆಗಿದ್ರು ಅವರು ಸಬ್ಸಿಕ್ವೆಂಟ್ಲಿ ಸಸ್ಪೆಂಡ್ ಕೂಡ ಆಗಬೇಕಾಗಿ ಬಂತು. 2014 ರಿಪೋರ್ಟನ್ನು ನೋಡಿದ್ರೆ ಕುಕ್ಕಿಂಗ್ ಅನ್ನುವಂಥದ್ದು 80% ಆಫ್ ರೂರಲ್ ಇಂಡಿಯನ್ ಹೌಸ್ ಹೋಲ್ಡ್ಸ್ಗಳ ಎನರ್ಜಿ ಕನ್ಸಂಪ್ಷನನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನ್ನುವಂಥದ್ದು 668 ಮಿಲಿಯನ್ ಪೀಪಲ್ ಇನ್ ಇಂಡಿಯಾ ಬಯೋಮಾಸ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಕುಕ್ಕಿಂಗಿಗೆ ಮತ್ತು ಲೈಟಿಂಗಿಗೆ 2013 ವೇಳೆಯಲ್ಲಿ ಅಂತ ಹೇಳಿ ಕೂಡ ತಿಳಿಸಿದ್ರು. ಇಂಡಿಯಾ ಅನ್ನುವಂಥದ್ದು ಫ್ಯೂಯಲ್ ವುಡ್ಡನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಫ್ಯೂಯಲ್ ವುಡ್ ಫಾರ್ ಹೌಸ್ ಹೋಲ್ಡ್ ಯೂಸ್ ಆಗಿ ಹೊರಹೊಮ್ಮಿತ್ತು. ಹಾಗಾಗಿ ಇದಕ್ಕೆ ನಮಗೆ ಒಂದು ಆಲ್ಟರ್ನೇಟಿವ್ ಅನ್ನುವಂಥದ್ದು ಬೇಕಾಗಿತ್ತು. ಈಗ ದೊರಕಿರ್ತಕ್ಕಂಥ ಈ ಒಂದು ಸೋಲಾರ್ ಕುಕ್ ಸ್ಟವ್ ಅನ್ನುವಂಥದ್ದು ಒಂದು ಟ್ರಾನ್ಸ್ಫಾರ್ಮೇಟಿವ್ ಆದಂಥ ಒಂದು ಹೆಜ್ಜೆ ಆಗುತ್ತೆ. ಸಾಕಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಆಲ್ಟರ್ನೇಟಿವ್ ಆಗಿ ಕಾರ್ಯ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇದರ ಯಶಸ್ಸಿನ ಬಗ್ಗೆ ಚರ್ಚೆ ಮಾಡಬಹುದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.